ಸಂಡೇ ಪನ್ನೀರ್ ಮೇಥಿ ಪರೋಟ ಮಾಡ್ಕೊಡ್ತೀನಿ ಇವತ್ತು. ಓಹೋ ಕೃಷ್ಣ ನನಗೆ ಹೇಳಿದ್ ನಾನು ಕೇಳಿಸ್ಕೊಂಡೆ. ಮೇಥಿ ಅಲ್ಲ, ಪನ್ನೀರ್ ಮೇಥಿ ಪರೋಟ. ಪನ್ನೀರ್ ಮೇಥಿ ಪರೋಟ. ಓಕೆ, ಸ್ಟಾರ್ಟ್ ಮಾಡ್ಬಿಡೋಣವಾ? ಸ್ಟಾರ್ಟ್ ಮಾಡಿ. ಮೆಣಸಿನ್ಕಾಯಿ ಮಿಕ್ಸಿಗೆ ಹಾಕೊಂಡ್ಬಿಡೋಣ. ಮೊದಲನೇದಾಗಿ ಮೆಣಸಿನ್ಕಾಯಿ ಮಿಕ್ಸಿಗೆ ಹಾಕೋಣ. ಕರಿಬೇವಿನ ಸೊಪ್ಪು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. 2 ಮಿಕ್ಸಿ ಮಾಡಿದ್ವಿ, ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು. ಮೆಣಸಿನ್ಕಾಯಿ 10 ಮೆಣಸಿನ್ಕಾಯಿ ತಗೊಂಡಿದ್ರಿ ಅಲ್ವಾ? ಒಂದು 5 ಕಡ್ಡಿ ಕರಿಬೇವಿನ ಸೊಪ್ಪು. ಗೋಧಿ ಹಿಟ್ಟು ತಗೊಂಡಿದ್ದೀರಾ? ಗೋಧಿ ಹಿಟ್ಟು 4 ಗ್ಲಾಸ್ ತಗೊಂಡಿದ್ದೀನಿ. ಈ ಗ್ಲಾಸಲ್ಲೇ 4 ಗ್ಲಾಸ್, ನಮ್ಮನೆಗೆ ಎಷ್ಟು ಬೇಕೋ ಅಷ್ಟು ತಗೊಂಡಿದ್ದೀನಿ. ಜೀರಿಗೆ ಹಾಕೋಣ. ಇವಾಗ ಎಷ್ಟು ಹಾಕ್ತದೆ? 1.5 ಸ್ಪೂನ್ ಜೀರಿಗೆ ಹಾಕಿದ್ದೀನಿ. ಚಿಕ್ಕ ಸ್ಪೂನ್ ಇದು. ಆಮೇಲೆ ಎಳ್ಳು ಆಪ್ಷನ್, ಇದು ಬೇಕಿದ್ರೆ ಹಾಕ್ಕೋಬೋದು, ಸಾಕಾದ್ರೆ ಬಿಡ್ಬೋದು. ಬಿಳಿ ಎಳ್ಳು ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ನಾನು ಹಾಕ್ತಿದ್ದೀನಿ. 2 ಸ್ಪೂನ್ ಹಾಕಿದ್ದೀನಿ. ಎಳ್ಳಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಆಮೇಲೆ ಇದಕ್ಕೆ ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಅದಿಷ್ಟು ಹಾಕ್ಬಿಡ್ತೀನಿ. ಎಳ್ಳಲ್ಲಿ ಅತ್ತೆ ತುಂಬಾ ಕ್ಯಾಲ್ಸಿಯಂ ಕಂಟೆಂಟ್. ಎಳ್ಳು ಜಾಸ್ತಿ ಯೂಸ್ ಮಾಡಬೇಕು. ನಮ್ಮ ಡಯಟ್ ಅಲ್ಲಿ ಎಳ್ಳು ಯೂಸ್ ಮಾಡಬೇಕು. ಪನ್ನೀರು ಇದು 1/4 kg ಇದೆ. ಪನ್ನೀರು 250 ಗ್ರಾಮ್ಸ್ ಪನ್ನೀರ್ ಹಾಕೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ತೊಳೆದು ಇಟ್ಕೊಂಡಿದ್ದೀವಲ್ಲ, ಇದು ಹಾಕ್ಕೊಳ್ಳೋಣ. ನಿಮ್ಗೆ ಮೆಂತ್ಯ ಸೊಪ್ಪು ಎಷ್ಟು ಹಾಕಿದಷ್ಟು ಟೇಸ್ಟು ಮತ್ತು ಒಳ್ಳೇದು ಕೂಡ ಮೆಂತ್ಯ ಸೊಪ್ಪು. ಚಿಕ್ಕದು ತಗೊಂಡು ಕುದಿಸಿಟ್ಕೊಂಡಿದ್ದೀನಿ. 3 ಆಲೂಗಡ್ಡೆ ಕುದಿಸಿ ತಗೊಂಡಿದ್ದೀನಿ. ಮ್ಯಾಶ್ ಮಾಡ್ಕೊಂಡು ಇದನ್ನ ಹಾಕೊಂಡ್ಬಿಡೋಣ ಇದಕ್ಕೆ. ಇದನ್ನ ಚೆನ್ನಾಗಿ ಕಲ್ಸ್ಕೋಬೇಕು. ಆಮೇಲೆ ಎಷ್ಟು ನೀರು ಬೇಕೋ ಅಷ್ಟು ಹಾಕೋಬೇಕಷ್ಟೇ. ಅದೊಂದು ಟಿಪ್ ಅಲ್ವಾ? ಟಿಪ್ಪು. ಆಮೇಲೆ ಎಲ್ಲಾನು ಒಟ್ಟಿಗೆ ನೀರಾಗಿ ಕಲ್ಸಿ ಇಟ್ಕೋಬಾರ್ದು. ಏನಕಂದ್ರೆ ಸ್ವಲ್ಪ ಲೇಟ್ ಆಯ್ತು ಇನ್ನೊಂದು ತರದು ನೀರು ಬಿಟ್ಕೊಂಡ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಈ ಸದ್ಯಕ್ಕೆ ಎಷ್ಟು ಬೇಕೋ ಅಷ್ಟೇ ಕಲ್ಸ್ಕೋಬೇಕು. ನೀವೊಂದ್ ಸ್ವಲ್ಪ ಎಕ್ಸ್ಟ್ರಾ ಮಾಡಿದೀರಾ. ಅದಕ್ಕೆ ಇದ್ಬಿಟ್ರೆ ಅವ್ರಗಳಿಗೆ ಇದೇ ಬೇಡ, ಅನ್ನ ಬೇಡ. ಅದಕ್ಕೆ ಈಗ ಇಷ್ಟು ತೆಗೆದು ಇಟ್ಕೊಂತಾ ಇದ್ದೀನಿ. ಎಲ್ಲ ಕಲ್ಸಿರೋದು ನೀರ್ ಹಾಕಿ ಕಲ್ಸಿ ಮಾಡಿಕೊಡ್ಬೋದು. ಆಮೇಲೆ ಮಧ್ಯಾಹ್ನ ಮೇಲೆ ನೀರ್ ಬಿಟ್ಕೊಂಡ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ನೀರ್ ಹಾಕಿ ಕಲ್ಸ್ಕೊಂತಾ ಇದ್ದೀನಿ. ಯಾಕಂದ್ರೆ ಸಂಡೇ ಅಂದ್ಮೇಲೆ ಒಂದ್ ಸ್ಪೆಷಲ್ ಆಗಿ ಕೇಳ್ತಾರೆ ಸಂಡೇ ಏನ್ ಸ್ಪೆಷಲ್ ಅಂತ. ಇಲ್ಲ ಅಂದ್ರೆ ಹೋಟೆಲ್ಗೆ ಅಡಿಕ್ಟ್ ಆಗ್ತಾರೆ, ಬಿಡ್ತಾರ. ಇಷ್ಟು ದಪ್ಪ ಇರಬೇಕು. ಪೂರ್ತಿ ತೆಳ್ಳನೂ ಇರಬಾರ್ದು, ದಪ್ಪನೂ ಇರಬಾರ್ದು, ಮೀಡಿಯಮ್ ಇರಬೇಕು. ಮಾತಾಡು.
ಚೆನ್ನಾಗಿ ಬೇಯಿಸ್ಕೋಬೇಕಿದು. ಇದು ಉಬ್ಬಲ್ಲ ಅಲ್ವಾ? ಉಬ್ಬಲ್ಲ, ಅಷ್ಟೊಂದು ಉಬ್ಬಲ್ಲ. ಯಾಕಂದ್ರೆ ಆಲೂಗೆಡ್ಡೆ ಎಲ್ಲ ಹಾಕಿರ್ತೀವಲ್ಲ, ಮೆಂತ್ಯ ಸೊಪ್ಪು, ಆಲೂಗಡ್ಡೆ ಎಲ್ಲ ಉಬ್ಬಲ್ಲ. ಮತ್ತೆ ಇದು ತುಪ್ಪ ಹಾಕ್ಕೊಂತಾರೆ, ಬೆಣ್ಣೆ ಹಾಕ್ಕೋತಾರೆ. ನಾನು ಇಲ್ಲಿ ಹಾಕಲ್ಲ, ಏನಕಂದ್ರೆ ಇದು ಪನ್ನೀರು ಹೆವಿ ಇರುತ್ತೆ. ಹೌದು, ಇದ್ರಲ್ಲಿ ಆಲೂಗಡ್ಡೆನೂ ಅಂತದೆ. ಅದಕ್ಕೆ ನಾನು ಎಣ್ಣೆನೇ ಹಾಕಿ ಬೇಯಿಸಿದ್ದೀನಿ. ಬೇಕಿದ್ದವ್ರು ಹಾಕ್ಕೋಬೋದು, ಅವ್ರವ್ರ ಇಷ್ಟ. ಅದು ಕಾಂಬಿನೇಷನ್ಸೇ ಬೇಡ ಅಲ್ವಾ? ಏನು ಬೇಕಾಗಿಲ್ಲ, ಮೊಸರು ಚೆನ್ನಾಗಿರುತ್ತೆ. ಹಂಗಾಗಿ ಮೊಸರು ಜೊತೆ ತಿನ್ಬೋದು. ಸುಮ್ಮನೆ ಗಾರ್ನಿಷ್ಗೆ ಅಂತ ಹಾಕ್ತಾ ಇದ್ದೀನಿ. ರೆಡ್ ಚಿಲ್ಲಿ ಪೌಡ್ರ್, ಅದು ಖಾರ ಪುಡಿ. ಆಮೇಲೆ ನಮ್ಮ ಮನೇಲಿ ಮಾಡಿದ್ದೆ ಉಪ್ಪಿನಕಾಯಿ. ಇದು ಚಾಟ್ ಮಸಾಲ. ಸ್ವಲ್ಪ ಪರೋಟ ಅಂದ್ರೆ ಸ್ವಲ್ಪ ಚಾಟ್ ಮಸಾಲ ಇದ್ರೇನೆ ಅದು ಟೇಸ್ಟ್ ಅಲ್ವಾ? ಸ್ವಲ್ಪ ಹೋಮ್ ಮೇಡ್ ಚಾಟ್ ಮಸಾಲ. ಈ ರೆಸಿಪಿ ತಿಳ್ಕೊಬೇಕು ಅಂತ ಹೇಳಿದ್ರೆ ನಮ್ಮ ಕುಸ್ಮಸ್ ಬ್ರಾಹ್ಮಿನ್ ಕಿಚನ್ ಅಲ್ಲೇ ಯೂಟ್ಯೂಬ್ ಚಾನೆಲ್ಗೆ ಹೋಗಿ ನೋಡ್ಕೋಬಹುದು. ಈ ಉಪ್ಪಿನಕಾಯ್ದು ರೆಸಿಪಿ ಅಲ್ಲೇ ಇದೆ. ಇದೆ ನಲ್ಲಿಕಾಯಿ ಉಪ್ಪಿನಕಾಯಿ, ಯಮ್ಮಿ ನಲ್ಲಿಕಾಯಿ ಉಪ್ಪಿನಕಾಯಿ. ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಅತ್ತೆ. ಹೌದಾ? ಪನ್ನೀರ್ ಮೇಥಿ ಆಲೂ ಪರೋಟ ರೆಡಿಯಾಗಿದೆ. ಆಲೂಗೆಡ್ಡೆ ಹಾಕಿರೋದ್ರಿಂದ ಎಷ್ಟು ಸಾಫ್ಟಾಗಿ ಆಗಿದೆ ಅತ್ತೆ. ಎಲ್ಲರೂ ಟ್ರೈ ಮಾಡಲೇಬೇಕಾಗಿರೋಂಥ ರೆಸಿಪಿ, ಸೂಪರ್ ರೆಸಿಪಿ. ಎಲ್ಲರೂ ಟ್ರೈ ಮಾಡಿ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹೇಗೆ ಬಂದಿತ್ತು ಅಂತ. ಇದೇ ಥರನೇ ಒಳ್ಳೊಳ್ಳೆ ರೆಸಿಪೀಸ್ ತೊಗೊಂಡು ಬರ್ತೀವಿ. ಇನ್ನು ಎಲ್ಲರೂ ನೋಡಿಕೊಂಡು ಮಾಡ್ಕೊಳ್ಳಿ, ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಇನ್ನು ನಮ್ಮ ಚಾನಲ್ ನೀವು ಎಲ್ಲ ಮುಂದುವರಿಸಿ. ನಮ್ಮ ಸೂಪರ್ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ. ಮತ್ತು ಹರೇ ಶ್ರೀನಿವಾಸ.